ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನೀಗ ಆಲ್ರೆಡಿ ನಿಮಗೆ ಅಂಗನವಾಡಿ ಕಾರ್ಯಕರ್ತರ ಹಾಗೂ ಅಂಗನವಾಡಿ ಸಹಾಯಕರ ನೇಮಕಾತಿ ನಡೀತಿರೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಹಾಗೆ ನೀವು ಹೇಗೆ ಅರ್ಜಿನ ಸಲ್ಲಿಸಬೇಕು ಮತ್ತು ಯಾವ್ಯಾವ ಜಿಲ್ಲೆಯಲ್ಲಿ ಯಾವಾಗ ಅವಕಾಶನ ನೀಡಿದ್ದಾರೆ ಹಾಗೂ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೀತೆ ಅನ್ನೋದ್ರ ಬಗ್ಗೆ ನಾನು ತುಂಬಾ ವಿಡಿಯೋ ಮಾಡಿ ತಿಳಿಸಿದ್ದೆ. ನೀವು ಕೂಡ ಆ ಒಂದು ವಿಡಿಯೋ ನೋಡಿ ಈ ಒಂದು ಜಾಬಿಗೆ ಅಪ್ಲೈ ಮಾಡಿರ್ಬೋದು. ಹಾಗೆ ನೋಡಿ, ಕೆಲವೊಂದು ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಆಯ್ಕೆ ಪ್ರಕ್ರಿಯೆ ನಡೀಲಿಲ್ಲ. ಯಾಕೆಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು. ನೋಡಿ, ಈಗ ಅಂಗನವಾಡಿ ಕಾರ್ಯಕರ್ತರು ಅಥವಾ ಅಂಗನವಾಡಿ ಸಹಾಯಕರು ಅಂದ ತಕ್ಷಣ ಇದು ಯಾವುದೇ ರೀತಿ ಎಕ್ಸಾಮ್ ಇರೋದಿಲ್ಲ, ನೇರವಾಗಿ ಸೆಲೆಕ್ಟ್ ಆಗ್ತಾರೆ, ಆರಾಮಾಗಿ ಜಾಬನ್ನು ಮಾಡ್ಬೋದು ಅಂತ ತುಂಬ ಜನರು ಅನ್ಕೊಂಡಿರ್ತೀರಾ. ನೋಡಿ, ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಈ ಒಂದು ಜಾಬ್ ನಿಮಗೆ ನೆಮ್ಮದಿ ಸಿಗತ್ತಾ, ನೆಮ್ಮದಿ ಕೊಡುತ್ತಾ, ಅಥವಾ ಯಾವ ರೀತಿ ಕೆಲಸಗಳಿರುತ್ತೆ ಮತ್ತು ಏನೇನು ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಫುಲ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಈಗ ಆಲ್ರೆಡಿ ಅಂಗನವಾಡಿ ಕಾರ್ಯಕರ್ತರಾಗಿ ಕಾರ್ಯನಿರ್ವಹಿಸ್ತಿರ್ಬೋದು, ಅವರ ಕುಟುಂಬದವರಾಗಿರ್ಬೋದು, ಹಾಗೆ ಇನ್ನು ಮುಂದೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡೋದವರು ಅಂಗನವಾಡಿ ಕಾರ್ಯಕರ್ತರಾಗಿ ಸೇವೆಯನ್ನು ಸಲ್ಲಿಸಬೇಕು ಅಂತ ಅನ್ಕೊಂಡಿದ್ದವರಿಗೆ ಈ ಒಂದು ವಿಡಿಯೋ ತುಂಬಾನೇ ಅನುಕೂಲ ಆಗುತ್ತೆ. ಸೊ ವಿಡಿಯೋನ ಪೂರ್ತಿಯಾಗಿ ಬಿಗಿನಿಂಗ್ ಎಂಡ್ವರೆಗೂ ವಾಚ್ ಮಾಡಿ. ನನ್ನ ವಿಡಿಯೋ ತುಂಬಾನೇ ಶಾರ್ಟ್ ಆಗಿ ಇರುತ್ತೆ, ತುಂಬಾ ಲೆಂತಿ ಮಾಡಕ್ ಹೋಗಲ್ಲ. ಹಾಗೆ ಹೊಸದಾಗಿ ಯಾರು ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಿ. ಮೊದಲನೇದಾಗಿ ಈ ಮೊದಲೆಲ್ಲ SLC ಮೇಲೆ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿಯನ್ನ ಮಾಡ್ಕೊತಾ ಇದ್ರು. ಆದ್ರೆ ಇವಾಗೆಲ್ಲ PUC ಆಗಿದ್ರೆ ಮಾತ್ರ PUC ಮೇಲೆ ಈ ಒಂದು ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿನ ಮಾಡ್ಕೊಳ್ತಾ ಇದ್ದಾರೆ. ಈ ಒಂದು ಜಾಬಿಗೆ 11,500 ರೂಪಾಯಿ ಸ್ಯಾಲರಿ ನೀಡ್ತಾರೆ. ಹಾಗೆ ಮಿನಿ ಅಂಗನವಾಡಿ ಆಗಿದ್ರೆ ಅಂಗನವಾಡಿ ಸಹಾಯಕರು ಕೂಡ ಇರೋದಿಲ್ಲ, ಹಾಗೆ ಸ್ಯಾಲರಿ ಕೂಡ ತುಂಬಾನೇ ಕಡಿಮೆ ಇರುತ್ತೆ. ಹಾಗೆ ನೋಡಿ ಸ್ನೇಹಿತರೆ, ಅಂಗನವಾಡಿ ಟೀಚರ್ಸ್ ಅಂದ ತಕ್ಷಣ ಸಣ್ಣ ಸಣ್ಣ ಮಕ್ಕಳು ಬರ್ತಾರೆ, ಅವ್ರಿಗೆ ಒಂದು 4 ಹಾಡು ಹೇಳ್ಕೊಡೋದು, ಒಂದು 4 ಅಕ್ಷರ ಕಲ್ಸ್ಕೊಟ್ಬಿಟ್ರೆ ಮುಗೀತು ಅವ್ರ ಕೆಲಸ ಅಂತ ಅನ್ಕೊಳ್ಳೋರು ತುಂಬಾ ಜನ ಇದ್ದಾರೆ. ಈಸಿಯಾಗಿ ಇದನ್ನ ಮಾಡ್ಬೋದು ಅಂತ. ಆದ್ರೆ ನಿಜವಾಗಿ ಹೇಳ್ಬೇಕಂದ್ರೆ ಸಣ್ಣ ಮಕ್ಳಿಗೆ 4 ಅಕ್ಷರ ಕಲ್ಸೋದು ತುಂಬಾನೇ ಕಷ್ಟ ಆಗುತ್ತೆ. ಯಾಕೆಂದ್ರೆ ಸಣ್ಣ ಮಕ್ಳು ಅಂದ ತಕ್ಷಣ ಅವ್ರಿಗೆ ಹೇಗೆ ನಿಭಾಯಿಸ್ಕೊಂಡು ಹೋಗೋದು, ಅವ್ರಿಗೆ ಎಷ್ಟು ಕೀಟ್ಲೆ ಕೊಡ್ತಾರೆ ಅನ್ನೋದು ಎಲ್ರಿಗೂ ತಿಳಿದಿರುತ್ತೆ. ಇದು ತುಂಬಾನೇ ಕಷ್ಟ. ಇದಷ್ಟೇ ಅಲ್ಲ, ಸಣ್ಣ ಮಕ್ಳಿಗೆ ನೋಡ್ಕೊಂಡು ಹೋಗೋದು, ಅವ್ರಿಗೆ 4 ಅಕ್ಷರ ಕಲ್ಸೋದಷ್ಟೇ ಅಲ್ಲ, ಇನ್ನು ಬಾಳಂತಿಯರು ಮತ್ತೆ ಗರ್ಭಿಣಿಯರಿಗೆ ಫುಡ್ ಕೊಡೋದಿರ್ಬೋದು, ಅಥವಾ ಅವ್ರಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಇಲಾಖೆಗಳಿಗೆ ನೀಡುವಂಥದ್ದಿರ್ಬೋದು. ಅದಲ್ಲದೆ ನೋಡಿ ಸ್ನೇಹಿತರೆ, ಮೇನ್ ಆಗಿ ಸರ್ಕಾರದಿಂದ ಯಾವುದೇ ಒಂದು ಯೋಜನೆ ಬಂತು ಅಂದ ತಕ್ಷಣ ಅದು ಅಂಗನವಾಡಿ ಕಾರ್ಯಕರ್ತರ ಅಥವಾ ಅಂಗನವಾಡಿ ಟೀಚರ್ಸ್ ತಲೆಗೆ ಸರ್ಕಾರದವರು ಕಟ್ಟಿಬಿಡ್ತಾರೆ ಅಂತಾನೆ ಹೇಳ್ಬಹುದು. ಯಾಕೆಂದ್ರೆ ಇತ್ತೀಚೆಗೆ ಬಂದಂತ ಗೃಹಲಕ್ಷ್ಮಿ ಇರ್ಬಹುದು, ಗೃಹಲಕ್ಷ್ಮಿನ ಯಾರಿಗೆ ಬರ್ಲಿಲ್ಲ ಅಂದ್ರೂ ಕೇಳೋದು ಮೊದಲು ಅಂಗನವಾಡಿ ಟೀಚರ್ಸಿಗೆ. ಹಾಗೆ ನೋಡಿ, ಗಣತಿ ಇರಬಹುದು, ಅಥವಾ ಚುನಾವಣೆ ಸಮೀಪ ಬರ್ತಾ ಇದೆ ಅಂತಂದ್ರೆ ಅವರಿಗೆ ತುಂಬಾನೇ ಕೆಲಸ ಇರುತ್ತೆ. ಹಾಗೆ ಕೋವಿಡ್ ಟೈಮಲ್ಲೂ ಕೂಡ ಅವರಿಗೆ ತುಂಬಾನೇ ಕೆಲಸ ಇತ್ತು. ಇದೇ ರೀತಿ ತುಂಬಾ ಕೆಲಸಗಳು ಅವರಿಗೆ ಸರ್ಕಾರದಿಂದ ಕೊಡ್ತಾನೆ ಇರ್ತಾರೆ. ಹಾಗೆ ನೋಡಿ, ಈ ಒಂದು ಇಲಾಖೆಯಲ್ಲಿ ತುಂಬಾ ಮೀಟಿಂಗ್ಸ್ಗಳು ಕೂಡ ಆಗ್ತಾ ಇರುತ್ತೆ. ಅವರು ತಿಂಗಳಿಗೆ 1-2 ಬಾರಿ ಮೀಟಿಂಗ್ ಕೂಡ ತಾಲೂಕು ಆಫೀಸ್ಗಳಿಗೆ ಭೇಟಿ ನೀಡ್ತಾನೆ ಇರ್ಬೇಕಾಗುತ್ತೆ. ಇನ್ನು ಈ ಒಂದು ಜಾಬ್ ಅಲ್ಲಿ ಮೇನ್ ಚಾಲೆಂಜಸ್ ಅಂತಂದ್ರೆ ನೋಡಿ, ಚಿಕ್ಕ ಮಕ್ಳು ಇರ್ತಾರೆ, ತುಂಬಾನೇ ಚಿಕ್ಕ ಮಕ್ಕಳು, 3 ವರ್ಷದ ಮೇಲ್ಪಟ್ಟವರು, ಹಾಗೆ 6 ವರ್ಷದ ಒಳಗಿನವ್ರು ಇರ್ತಾರೆ ಅಲ್ವಾ. ಹಾಗಾಗಿ ನೋಡಿ, ನಿಮ್ಗೆ ಒಂದು ಸಹಾಯಕಿಯರು ಇದ್ರೂ ಕೂಡ ಅವ್ರು ಏನೋ ಒಂದು ಅಡುಗೆ ಮಾಡಿರ್ತಾರೆ, ಏನೋ ಒಂದು ಅಡುಗೆ ಮಾಡ್ತಿರ್ತಾರೆ, ಅಥವಾ ಏನೋ ಒಂದು ಕೆಲಸದಲ್ಲಿ ಇರ್ತಾರೆ. ಆ ಒಂದು ಟೈಮಲ್ಲಿ ಮಕ್ಕಳು ಓಡಾಡ್ಬೇಕಿದ್ರೆ ಏನಾದ್ರೂ ಒಂದು ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಅದು ಯಾರಿಗೆ ಬರುತ್ತೆ ಅಂದ್ರೆ ಟೀಚರ್ಸ್ ತಲೆಗೆ ಬರೋದು. ಪೇರೆಂಟ್ಸ್ ಬಂದು ಕೇಳೋದು ಮೇನ್ ಆಗಿ ಟೀಚರ್ಸಿಗೆ. ಹಾಗಾಗಿ ಈ ಒಂದು ಸಮಸ್ಯೆನ ನೀವು ಅಂದ್ರೆ ಈ ಒಂದು ಕೆಲಸವನ್ನು ನೀವು ಸರಿಯಾಗಿ ಜವಾಬ್ದಾರಿಯಿಂದ ನಿಭಾಯಿಸ್ಕೊಂಡು ಹೋಗ್ಬೇಕು. ಹಾಗೆ ನೋಡಿ, ಇದೇ ಮೇನ್ ಆಗಿ ನೀವು ಸರಿಯಾಗಿ ನಡೆಸ್ಕೊಂಡು ಹೋದ್ರೆ ಈಸಿಯಾಗಿ ಈ ಒಂದು ಜಾಬ್ ಅನ್ನ ಮಾಡಬಹುದು. ಹಾಗಂತ ನೋಡಿ ಸ್ನೇಹಿತರೆ, ಈ ಒಂದು ಜಾಬ್ ತುಂಬಾನೇ ಕಷ್ಟ, ಯಾರು ಮಾಡೋಕ್ಕಾಗಲ್ಲ ಅಂತ ನಾ ಹೇಳಲ್ಲ. ಆದ್ರೆ ಯಾವುದೇ ಒಂದು ಜಾಬ್ ಮಾಡ್ಬೇಕು ಅಂದ್ರೂ ಈ ರೀತಿ ಚಾಲೆಂಜಸ್ ಅನ್ನ ಫೇಸ್ ಮಾಡ್ಲೇಬೇಕು. ಹಾಗೆ ತುಂಬಾ ಜನರು ಹೇಳ್ತಿರ್ತಾರೆ, ಇದು ಹೇಗೋ ಊರಲ್ಲಿಯ ಎಲ್ಲರೂ ಕೂಡ ಈ ಒಂದು ಜಾಬ್ ಅನ್ನ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಅಂತ. ಆದ್ರೆ ಖಂಡಿತವಾಗಿಯೂ ಇಲ್ಲ. ಆದ್ರೆ ನನ್ನ ಅನಿಸಿದ ಪ್ರಕಾರ ಈ ಒಂದು ಜಾಬಿಗೆ ಇನ್ನು ಮಾಡುವಂತ ಅಂಗನವಾಡಿ ಕಾರ್ಯಕರ್ತರು ಯಾರ್ಯಾರು ಇಷ್ಟು ದಿನ ಕೆಲಸವನ್ನ ನಿರ್ವಹಿಸ್ತಾ ಇದ್ರೋ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಚಾಲೆಂಜಸ್ ನಾವು ಫೇಸ್ ಮಾಡ್ತಾ ಇದೀವಿ. ಆದ್ರೆ ಸ್ಯಾಲ್ರಿ ಕೊಡೋದು ಮಾತ್ರ 11,500 ರೂಪಾಯಿ ಮಾತ್ರ. ಆದ್ರೆ ಈ ಒಂದು ಸ್ಯಾಲ್ರಿಗೆ ಅವ್ರಿಗೆ ಜಾಸ್ತಿ ಕೆಲಸನೇ ಮಾಡಿಸ್ತಾ ಇದಾರೆ ಅಂತ ನನ್ಗನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ನೋಡಿ ಸ್ನೇಹಿತರೆ, ಈ ಒಂದು ಜಾಬ್ ಆದ್ರೂ ಕೂಡ ನಿಮ್ಗೆ ಈಸಿಯಾಗಿ ಅಂತೂ ಸಿಗಲ್ಲ. ಯಾಕೆಂದ್ರೆ ಇವಾಗೆಲ್ಲ ಕಾಂಪಿಟೇಷನ್ ಇರುತ್ತೆ ಅಲ್ವಾ. ನಿಮ್ಗೆ ಯಾರಿಂದ ಹೆಚ್ಚು ಪರ್ಸೆಂಟೇಜ್ ಆಗಿರುತ್ತೆ ನೋಡಿ ಅವರಿಗೆ ಜಾಬ್ ಸಿಗೋದು. ಹಾಗೆ ಆಯ್ಕೆ ಪ್ರಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾನು ಯಾರಾದ್ರೂ ನೋಡಿಲ್ಲ ಅಂದ್ರೆ ವಿಡಿಯೋ ಮಾಡಿದ್ದೀನಿ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನೋಡಿ ಸ್ನೇಹಿತರೆ, ಈಗ ಇದು ಊರಲ್ಲೇ ಜಾಬ್ ಆಗಿರೋ
ಇರೋದ್ರಿಂದ ನಿಮ್ಮ ಹಿತೈಷಿಗಳು ಕೂಡ ತುಂಬಾನೇ ಜನ ಇರ್ತಾರೆ, ಹಾಗೆ ನಿಮ್ಗೆ ಆಗಿದ್ದವರು ಕೂಡ ತುಂಬಾನೇ ಇರ್ತಾರೆ. ನೋಡಿ, ಸರ್ಕಾರದಿಂದ ಬರುವಂಥ ಯೋಜನೆ ಇರ್ಬೋದು, ಸಣ್ಣ ಮಕ್ಕಳನ್ನ ಸರಿಯಾಗಿ ನಿಭಾಯಿಸ್ಕೊಂಡು ಹೋಗೋದಿರ್ಬೋದು, ಅಥವಾ ಯಾವುದೇ ರೀತಿ ಗಣತಿ ಇನ್ನಿತರ ಯೋಜನೆ ಇರ್ಬೋದು, ಹಾಗೆ ಬಾಳಂತಿಯರಿಗೆ, ಸ್ತ್ರೀ ಮತ್ತೆ ಗರ್ಭಿಣಿಯರಿಗೆ ಸರಿಯಾದಂಥ ಫುಡ್ಡನ್ನು ಕೊಡೋದಿರ್ಬೋದು, ಮೀಟಿಂಗ್ಸ್ ಇರ್ಬೋದು, ಇವುಗಳೆಲ್ಲ ಕೆಲಸವನ್ನು ನೀವು ಸರಿಯಾಗಿ ದುಗಿಸ್ಕೊಂಡು ಹೊಂದ್ಕೊಂಡು ಹೋದ್ರೆ ಈ ಒಂದು ಜಾಬನ್ನು ಈಸಿಯಾಗಿ ನೀವು ಮಾಡ್ಬೋದು. ಇದೇನು ಕಷ್ಟ ಅಲ್ಲ, ತುಂಬ ಜನರು ಮಾಡ್ತಾನೆ ಇದ್ದಾರೆ. ಎಷ್ಟು ಜನರಿಗೆ ಈ ಒಂದು ಜಾಬಿಂದನೇ ಮನೆ ಖರ್ಚನ್ನು ಕೂಡ ನಿಭಾಯಿಸ್ಕೊಂಡು ಹೋಗುವಂಥ ಮಹಿಳೆಯರು ತುಂಬ ಜನ ಇದ್ದಾರೆ. ಹಾಗಾಗಿ ನೋಡಿ ಸ್ನೇಹಿತರೆ, ನಾನು ಇದು ಕಷ್ಟ ಅಂತ ಹೇಳ್ತಾ ಇಲ್ಲ, ಇದರಲ್ಲೂ ಕೂಡ ಕೆಲವೊಂದು ಚಾಲೆಂಜಸ್ಸನ್ನು ನೀವು ಫೇಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಮಾಡಿ ತಿಳಿಸ್ತಾ ಇದ್ದೀನಿ. ಯಾರ್ಯಾರು ಇಷ್ಟು ದಿನ ಅಪ್ಲಿಕೇಶನ್ ಹಾಕಿದ್ದೀರಾ, ಇನ್ನೂ ಕೂಡ ನಿಮ್ಗೆ ರಿಸಲ್ಟ್ ಬಂದಿಲ್ಲ, ಅವರಿಗೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್, ನಿಮಗೂ ಕೂಡ ಜಾಬ್ ಆಗಲಿ ಅಂತ ಹೇಳ್ತೀನಿ. ಹಾಗೆ ಇದೊಂದು ವಿಡಿಯೋ ನಿಮಗೆ ಸ್ವಲ್ಪನಾದ್ರೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ವಿಡಿಯೋಗೆ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದೇ ರೀತಿ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಧನ್ಯವಾದ.